ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. 25 ಜುಲೈ 2026 ಶನಿವಾರದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ತಿಥಿ ಮತ್ತು ನಕ್ಷತ್ರ ನೋಡೋದಾದ್ರೆ ಇವತ್ತು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಾಗಿರುತ್ತೆ. ಇದನ್ನ ಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಅಂತಾನೂ ಕರೆಯಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಈ ದಿನಕ್ಕೆ ಅತ್ಯಂತ ಮಹತ್ವ ಇರುತ್ತೆ. ಯಾಕಂದ್ರೆ ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಜಾರುವ ದಿನವಾಗಿದೆ ಇದು. ಇನ್ನು ನಕ್ಷತ್ರ ನೋಡೋದಾದ್ರೆ ಇವತ್ತು ಅನುರಾಧ ನಕ್ಷತ್ರ ಪ್ರಭಾವಶಾಲಿಯಾಗಿರುತ್ತೆ. ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಸಮಯ ನೋಡೋದಾದ್ರೆ ಇವತ್ತು ಸೂರ್ಯೋದಯ ಬೆಳಗ್ಗೆ ಸುಮಾರು 5:50ಕ್ಕೆ ಆಗುತ್ತೆ. ಸೂರ್ಯಾಸ್ತ ಸಂಜೆ 7:05 ಗಂಟೆಗೆ ಆಗುತ್ತೆ. ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಭಾವನಾತ್ಮಕವಾಗಿ ಮತ್ತೆ ಆಂತರಿಕ ಚಿಂತನೆಗಳನ್ನ ಪೂರಕವಾಗಿ ಹೆಚ್ಚಿಸಂತ ಸಮಯ. ಇನ್ನು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12ರಿಂದ 12:55 ಇವತ್ತು ರಾಹು ಕಾಲ ಬೆಳಗ್ಗೆ 9 ಗಂಟೆಯಿಂದ 10:30 ಇರುತ್ತೆ. ಈ ಸಮಯದಲ್ಲಿ ಹೊಸ ಯಾವುದೇ ಪ್ರಮುಖ ಅಥವಾ ಕೆಲಸಗಳನ್ನ ಕೈಗೊಳ್ಳೋದನ್ನು ಸಾಮಾನ್ಯವಾಗಿ ತಪ್ಪಿಸ್ಬೇಕು. ಇನ್ನ ಯಮಗಂಡ ಕಾಲ ಮತ್ತೆ ಗುಳಿಕ ಕಾಲ ಈ ಸಮಯದಲ್ಲಿ ಶುಭ ಕಾರ್ಯನ ಮಾಡಬಾರ್ದು. ಶನಿವಾರ ಏಕಾದಶಿ ಬಂದಿರೋದ್ರಿಂದ ಶಯನಿ ಏಕಾದಶಿ ಆಚರಣೆ ಮಾಡೋಕ್ಕೆ ಬಹಳ ಒಳ್ಳೆ ದಿನ. ಈ ದಿನ ಉಪವಾಸ ಮಾಡೋದು, ಆಮೇಲೆ ಭಗವಂತನ ಸ್ಮರಣೆ ಮಾಡೋದು ಅತ್ಯಂತ ಪವಿತ್ರವಾದ ದಿನ ಅಂತ ಹೇಳಲಾಗತ್ತೆ. ಆಮೇಲೆ ಸ್ವಲ್ಪ ಜನ ಯಾವ ತರ ಮಾಡ್ತಾರೆ ಅಂದ್ರೆ ಅನ್ನವನ್ನು ವರ್ಜಿಸೋದು, ಸಾತ್ವಿಕ ಆಹಾರ ಸೇವನೆ ಮಾಡೋದು, ಸಂಪೂರ್ಣ ಉಪವಾಸನ ಕೈಗೊಳ್ತಾರೆ. ಶನಿವಾರ ಆಗಿರೋದ್ರಿಂದ ಶನಿದೇವನ ಪ್ರಭಾವ ಮತ್ತೆ ದೇವಸ್ಥಾನಕ್ಕೂ ಭೇಟಿ ನೀಡಿ ಸೂಕ್ತವಾದ ದಿನ ಅಂತ ಹೇಳಬಹುದು. ಆಮೇಲೆ ಕೌಟುಂಬಿಕ ಶಾಂತಿ, ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತೆ ದೈಹಿಕ ಹಾಗೂ ಮಾನಸಿಕ ಶುದ್ಧಿಯನ್ನ ನೀವು ಇವತ್ತು ಕಾಣಬಹುದು. ಶನಿವಾರ ಶಕ್ತಿಯುತ ದಿನ ಆಗಿರೋದ್ರಿಂದ ಶಿಸ್ತು, ತಾಳ್ಮೆ ಇದು ಕಲಿಸುತ್ತೆ. ಏಕಾದಶಿ ವ್ರತವೊಂದಿಗೆ ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಇವತ್ತು ಅಂತ ನೋಡೋಣ ಬನ್ನಿ. ರಾಶಿ ಜಾತಕ ಗ್ರಹಗಳ ಸಂಚಾರ ಮಿಶ್ರ ಫಲಗಳನ್ನ ಕೊಡುತ್ತೆ. ಇವತ್ತು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆ ಮತ್ತೆ ಹೊಸ ಅವಕಾಶ ತರುವಂತಹ ಸಾಧ್ಯತೆ ಇದೆ. ಆಷಾಢ ಶುಕ್ಲ ಏಕಾದಶಿ ಪವಿತ್ರ ದಿನವಾಗಿರೋದ್ರಿಂದ ನಿಮ್ಮ ಮನಸ್ಸು ಆಧ್ಯಾತ್ಮಿಕ ಚಿಂತನೆಗಳತ್ತ ಹೆಚ್ಚು ಒಲವು ತೋರಿಸುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಜವಾಬ್ದಾರಿನ ನಿಭಾಯಿಸಬೇಕಾಗತ್ತೆ. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸಂವಹನ ನಡೆಸುವಾಗ ಸ್ವಲ್ಪ ತಾಳ್ಮೆ ಮತ್ತು ವಿವೇಚನೆ ಅಗತ್ಯ. ವೃತ್ತಿ ಜೀವನದಲ್ಲಿ ಹೊಸ ಯೋಜನೆಗಳನ್ನ ಪ್ರಾರಂಭಿಸಲು ಬಹಳ ಅನುಕೂಲಕರವಾದ ದಿನ ಇವತ್ತು. ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ಇವತ್ತು ಸೃಜನಶೀಲ ಚಿಂತನೆಗೆ ಉತ್ತಮ ವೇದಿಕೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ವೃತ್ತಿಪರ ಕಾರ್ಯದಲ್ಲಿ ಶಿಸ್ತು, ನಿಖರತೆ ಕಾಪಾಡಿಕೊಳ್ಳಲು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ಇನ್ನು ಆರ್ಥಿಕವಾಗಿ ಇವತ್ತು ಸ್ಥಿರತೆಯನ್ನ ಕಾಣ್ತೀರಾ. ಹೊಸ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತೀರ್ಮಾನಗಳನ್ನ ತೆಗೆದುಕೊಳ್ತೀರಾ. ತಜ್ಞರ ಸಲಹೆಗಳನ್ನ ಪಡೆಯೋದು ಬಹಳ ಸೂಕ್ತ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕೋದನ್ನ ನೀವು ತಪ್ಪಿಸ್ಬೇಕು. ಇನ್ನು ಕುಟುಂಬದ ಅಗತ್ಯಗಳಿಗಾಗಿ ನೀವು ಹಣವನ್ನ ವ್ಯಯ ಮಾಡ್ತೀರಾ. ಆದ್ರೆ ಇದರಿಂದ ಭವಿಷ್ಯದಲ್ಲಿ ಉತ್ತಮ ಫಲ ದೊರೆಯುತ್ತೆ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯನ ಕಳಿತೀರಾ. ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರುತ್ತೆ. ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಉಂಟಾಗುತ್ತೆ. ಸಾತ್ವಿಕ ಆಹಾರ ಸೇವನೆ ಮತ್ತೆ ಯೋಗಾಭ್ಯಾಸ ಮಾಡೋದು ಆಮೇಲೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಶನಿವಾರ ಆಗಿರೋದ್ರಿಂದ ಹಿರಿಯರ ಆಶೀರ್ವಾದ ಪಡೆದು ನಿಮ್ಮ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ. ಈ ದಿನ ಓಂ ಹನುಮತೆ ನಮಃ ಎಂಬ ಮಂತ್ರವನ್ನ ಜಪಿಸಿದ್ರೆ ಹನುಮಾನ್ ಚಾಲಿಸ ಓದುದು ನಿಮಗೆ ಶುಭವನ್ನ ಉಂಟು ಮಾಡುತ್ತೆ. ಇನ್ನು ಏಕಾದಶಿ ಉಪವಾಸ ಅಥವಾ ದಾನ ಕಾರ್ಯಗಳಿಗೆ ತೊಡಗಿಸಿಕೊಳ್ಳೋದು ನಿಮ್ಮ ಮನಸ್ಸಿನ ಸಮಾಧಾನ ಶಕ್ತಿಯನ್ನ ನೀಡುತ್ತೆ. ಒಟ್ಟಾರೆಯಾಗಿ ಈ ಶನಿವಾರ ನಿಮ್ಮ ಪ್ರಯತ್ನಗಳು ಮತ್ತೆ ತಾಳ್ಮೆ ಫಲವನ್ನು ನೀಡುವಂತಹ ದಿನ. ನಿಮ್ಮ ಕೆಲಸದಲ್ಲಿ ಏಕಾಗ್ರತೆ ಕಾಯ್ದುಕೊಳ್ಳಲು ಯಶಸ್ವಿ ನಿಮ್ಮದಾಗುತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸಕಾರಾತ್ಮಕ ಬದಲಾವಣೆಯನ್ನು ಸೂಚಿಸ್ತಾ ಇದೆ. ಆಷಾಢ ಶುಕ್ಲ ಏಕಾದಶಿ ಪವಿತ್ರವಾದ ದಿನವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ, ಸಮೃದ್ಧಿಯನ್ನ ತಂದುಕೊಡುವಂತಹ ಸಂಕೇತವಾಗಿದೆ. ಈ ದಿನ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು, ನಿಮ್ಮ ಜೀವನದ ಗುರಿಗಳನ್ನು ಮರುಪರಿಶೀಲಿಸಲು ಉತ್ತಮ ಅವಕಾಶಗಳು ಒದಗಿಕೊಂಡು ಬರುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಬಹುದು. ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬಿದ್ದರೂ ಅವುಗಳನ್ನ ನಿಭಾಯಿಸುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಈ ದಿನವು ಹೊಸ ಸಂಪರ್ಕಗಳನ್ನು ಬೆಳೆಸಲು ಮತ್ತು ವೃತ್ತಿಪರ ನೆಟ್ವರ್ಕ್ ಅನ್ನು ವಿಸ್ತರಿಸಲು ಅತ್ಯಂತ
ಸೂಕ್ತವಾಗಿದೆ. ನಿಮ್ಮ ಕೆಲಸದಲ್ಲಿನ ನಿಖರತೆ ಮತ್ತು ಸಮಯ ಪ್ರಜ್ಞೆ ಈ ದಿನದ ನಿಮ್ಮ ದೊಡ್ಡ ಬಲವಾಗಿರುತ್ತೆ. ಇನ್ನು ಆರ್ಥಿಕವಾಗಿ ಈ ದಿನ ಅನುಕೂಲಕರವಾಗಿರುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವಂತಹ ಸೂಚನೆಗಳಿದೆ. ಆದಾಗ್ಯೂ ಅನಗತ್ಯ ವಿಲಾಸಿ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗುವ ಸಾಧ್ಯತೆಯನ್ನು ತಪ್ಪಿಸಬೇಕಾಗತ್ತೆ. ಕುಟುಂಬದ ಸದಸ್ಯರೊಂದಿಗೆ ಹೊಂದಾಣಿಕೆ ಹೆಚ್ಚಾಗಿರುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯನ ಕಳೀತೀರಾ. ಇನ್ನ ಹಲವು ಮೂಲಗಳಿಂದ ಸಂಬಂಧಗಳಿಂದ ಸ್ವಲ್ಪ ಕಹಿ ಅಥವಾ ಭಿನ್ನಾಭಿಪ್ರಾಯ ದೊರೆಯುವ ಸಾಧ್ಯತೆ ಇದೆ. ಮನೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ನವೀಕರಣಕ್ಕೆ ಒಳ್ಳೆಯ ಸಮಯ ಆಗಿರುತ್ತೆ. ಇನ್ನು ಆರೋಗ್ಯ ವಿಷಯದಲ್ಲಿ ಇವತ್ತು ನಿಮಗೆ ಉತ್ತಮವಾಗಿರುತ್ತೆ. ದೈಹಿಕ ಶಕ್ತಿ ಹೆಚ್ಚಾಗಿರುತ್ತೆ. ಇದು ನಿಮ್ಮ ದಿನದ ಕೆಲಸಗಳನ್ನು ಉತ್ಸಾಹದಿಂದ ಪೂರ್ಣಗೊಳಿಸಲು ಸಹಾಯ ಮಾಡುತ್ತೆ. ಆದಾಗ್ಯೂ ಅತಿಯಾದ ಕೆಲಸದ ನಡುವೆ ವಿಶ್ರಾಂತಿ ಸಮಯ ಮೀಸಲಿಡುವುದು ಅವಶ್ಯಕತೆ ಇದೆ. ಧ್ಯಾನ ಅಥವಾ ಪ್ರಾಣಾಯಾಮದಂತಹ ಅಭ್ಯಾಸಗಳು ನಿಮ್ಮ ಮಾನಸಿಕ ಶಾಂತಿಯನ್ನ ಹೆಚ್ಚಿಸುತ್ತೆ. ಸಾತ್ವಿಕ ಆಹಾರ ಸೇವನೆ ನಿಮ್ಮ ಜೀರ್ಣಕ್ರಿಯೆಯನ್ನ ಸರಾಗಗೊಳಿಸುತ್ತೆ. ಈ ದಿನ ಶನಿವಾರ ಆಗಿರೋದ್ರಿಂದ ಶನಿದೇವನ ಆರಾಧನೆ ಮಾಡೋದು ವಿಶೇಷ ಫಲ ತಂದುಕೊಡುತ್ತೆ. ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಓಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನ ಪಠಿಸೋದು ನಿಮ್ಮ ಜೀವನದಲ್ಲಿನ ಅಡೆತಡೆ ನಿವಾರಿಸುತ್ತೆ. ಏಕಾದಶಿಯ ವ್ರತ ಪ್ರಭಾವದಿಂದ ನಿಮ್ಮ ನಕಾರಾತ್ಮಕ ಆಲೋಚನೆಗಳು ಕಡಿಮೆಯಾಗಿ ಸಕಾರಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಈ ದಿನವು ನಿಮ್ಮ ತಾಳ್ಮೆ ಮತ್ತು ವಿವೇಕದಿಂದ ಉತ್ತಮ ಫಲಿತಾಂಶ ಪಡೆಯುವ ದಿನವಾಗಿರುತ್ತೆ. ನಿಮ್ಮ ಪ್ರಯತ್ನದಲ್ಲಿ ದೃಢತೆಯನ್ನು ಕಾಯ್ದುಕೊಂಡ್ರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಆಷಾಢ ಶುಕ್ಲ ಏಕಾದಶಿಯ ಪವಿತ್ರ ದಿನವಾಗಿ ನಿಮ್ಮ ಜೀವನದಲ್ಲಿ ಗೊಂದಲಗಳು ನಿವಾರಿಸುತ್ತೆ. ಸ್ಪಷ್ಟತೆಯನ್ನ ತರುವ ನಿಟ್ಟಿನಲ್ಲಿ ಪ್ರೇರೇಪಿಸುತ್ತೆ. ಈ ದಿನ ನಿಮಗೆ ಸಂವಹನ ಕೌಶಲ್ಯಗಳು, ಬೌದ್ಧಿಕ ಸಾಮರ್ಥ್ಯಗಳಿಗೆ ಪರೀಕ್ಷೆಯ ಸಮಯವಾಗಿರುತ್ತೆ. ವೃತ್ತಿ ಜೀವನದಲ್ಲಿ ನಿಮ್ಮ ಜುರುಕುತನ ಮತ್ತು ಬುದ್ಧಿವಂತಿಕೆ ಪ್ರದರ್ಶಿಸಲು ಬಹಳ ಉತ್ತಮ ಸಮಯ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಒತ್ತಡ ಕಡಿಮೆ ಆಗಲು ಸಹಾಯ ಮಾಡುತ್ತೆ. ಹೊಸ ಯೋಜನೆಗಳನ್ನ ಕೈಗೆತ್ತಿಕೊಳ್ಳೋದು ಅಥವಾ ಬಾಕಿ ಉಳಿದಿರೋ ಕಾರ್ಯಗಳನ್ನ ಪೂರ್ಣಗೊಳಿಸೋದು ಇವತ್ತಿನ ದಿನ ಅನುಕೂಲಕರವಾಗಿತ್ತೆ. ಆದಾಗ್ಯೂ ತಂಡದ ಕೆಲಸದಲ್ಲಿ ಯಾವುದೇ ನಿರ್ಧಾರನ ತೆಗೆದುಕೊಳ್ಳುವಾಗ ಸ್ವಲ್ಪ ನೀವು ಇತರರ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಲು ಮರೆಯಬೇಡಿ. ನಿಮ್ಮ ವಾಕ್ಚಾತುರ್ಯವು ಈ ದಿನ ದೊಡ್ಡ ಕೆಲಸಗಳನ್ನು ಸುಲಭವಾಗಿಸುತ್ತೆ. ಆರ್ಥಿಕ ವಿಷಯದಲ್ಲಿ ಈ ದಿನ ಜಾಗರೂಕತೆಯಿಂದಿರೋದು ಒಳ್ಳೆಯದು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮತ್ತು ಬಜೆಟ್ ತಯಾರಿಸುವುದು, ಅತ್ಯಂತ ಹೂಡಿಕೆ ಮಾಡುವ ಮೊದಲು ಆಲೋಚಿಸಿ ಅಥವಾ ಪರಿಣಿತರ ಸಲಹೆಯನ್ನು ಪಡೆಯಿರಿ. ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಭಿನ್ನಾಭಿಪ್ರಾಯ ಮೂಡಬಹುದು. ಸಂಯಮದಿಂದ ವರ್ತಿಸೋದು ಬಹಳ ಉತ್ತಮ. ದೂರದಲ್ಲಿರುವ ಬಂಧುಗಳೊಂದಿಗೆ ಸಂವಹನ ನಡೆಸಲು ಇದು ಉತ್ತಮ ಸಮಯವಾಗಿದೆ. ಮನೆಯಲ್ಲಿ ಆಹ್ಲಾದಕರ ವಾತಾವರಣ ಕಾಪಾಡಿಕೊಳ್ಳಲು ನೀವೇ ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನು ಆರೋಗ್ಯ, ಮಾನಸಿಕ ಒತ್ತಡ ಕಡಿಮೆ ಮಾಡಲು ಯೋಗ ಮತ್ತೆ ಪ್ರಾಣಾಯಾಮ ಇದ್ರ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಅತಿಯಾದ ಚಿಂತೆಯು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಮನಸ್ಸನ್ನು ಹಗುರವಾಗಿಟ್ಟುಕೊಳ್ಳಲು ನಿದ್ದೆಗೆ ಅಗತ್ಯ ನೀಡಿ ಮತ್ತು ಸಾತ್ವಿಕ ಆಹಾರ ಸೇವನೆ ರೂಢಿ ಮಾಡಿಕೊಳ್ಳಿ. ಏಕಾದಶಿ ದಿನವಾಗಿರೋದ್ರಿಂದ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರೋದ್ರಿಂದ ನಿಮ್ಮ ಅತ್ಯಂತ ಶಾಂತಿ ಹೆಚ್ಚುತ್ತೆ. ಶನಿವಾರ ದಿನ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಪಠಿಸೋದು, ಕೇಳೋದು ನಿಮಗೆ ವಿಶೇಷ ಲಾಭನ ತಂದುಕೊಡುತ್ತೆ. ನಿಮ್ಮ ರಾಶ್ಯಾಧಿಪತಿ ಬುಧನ ಪ್ರಭಾವದಿಂದ ನಿಮ್ಮಲ್ಲಿ ಸೃಜನಶೀಲತೆಯನ್ನ ಹೆಚ್ಚಿಸುತ್ತೆ. ಯಾವುದೇ ಕೆಲಸ ಆರಂಭಿಸುವ ಮುನ್ನ ದೊಡ್ಡವರ ಆಶೀರ್ವಾದ ಪಡೆಯಿರಿ. ಸಣ್ಣ ಪುಟ್ಟ ಅಡೆತಡೆಗಳು ಎದುರಾದರೂ ನಿಮ್ಮ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯಿಂದ ನೀವು ಎಲ್ಲವನ್ನು ಜಯಿಸ್ತೀರಾ. ತಾಳ್ಮೆಯೇ ಈ ದಿನದ ಮಂತ್ರವಾಗಿರಲಿದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ವೃತ್ತಿಪರ ಬೆಳವಣಿಗೆ ದಿನ ಅಂತ ಹೇಳ್ಬೋದು. ಚಂದ್ರ ನಿಮ್ಮ ರಾಶಿಯಾಧಿಪತಿ ಆಗಿರೋದ್ರಿಂದ ಈ ದಿನ ಶಯನಿ ಏಕಾದಶಿ ಪವಿತ್ರ ದಿನ ಆಗಿರೋದ್ರಿಂದ ಅದರ ಶಕ್ತಿ ನಿಮ್ಮ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತೆ. ನಿಮ್ಮ ಮನಸ್ಸು ಮತ್ತು ಕ್ರಿಯೆಗಳ ನಡುವೆ ಸಮನ್ವಯ ಸಾಧಿಸುವ ದಿನವಾಗಿರುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಸಹಾನುಭೂತಿ ಇತರರ ಮೆಚ್ಚುಗೆಗೆ ಪಾತ್ರವಾಗಲಿದೆ. ತಂಡದ ಕೆಲಸದಲ್ಲಿ ನೀವು ನಾಯಕತ್ವದ ಗುಣಗಳನ್ನ ಪ್ರಯತ್ನಿಸ್ತೀರಾ. ಹಳೆಯ ಯೋಜನೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲು ನಿರೀಕ್ಷತೆ ಇಟ್ಕೊಳ್ತೀರಾ. ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಹೊಸ ಕಲಿಯುವ ಅವಕಾಶಗಳು ದೊರೆಯುತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕಾಪಾಡಿಕೊಳ್ಳಲು ನಿಮ್ಮ ವೃತ್ತಿ ಜೀವನ ವೇಗವಾಗಿರುತ್ತೆ. ಇನ್ನು ಆರ್ಥಿಕವಾಗಿ ಇವತ್ತು ಬಹಳ ಉತ್ತಮವಾದ ದಿನ. ಆದಾಯದ ಹೊಸ ಮಾರ್ಗಗಳು ಗೋಚರ ಆಗುತ್ತೆ ಅಥವಾ ಹಳೆ ಹೂಡಿಕೆಗಳಿಂದ ಲಾಭ ಸಿಗುತ್ತೆ. ಆದಾಗ್ಯೂ ಭಾವನಾತ್ಮಕ ನಿರ್ಧಾರಗಳು ತೆಗೆದುಕೊಳ್ಳುವಾಗ ಹಣವನ್ನು ವ್ಯಯಿಸುವುದನ್ನು ಸ್ವಲ್ಪ ತಪ್ಪಿಸಬೇಕು. ಕುಟುಂಬದವರೊಂದಿಗೆ ಸಮಯ ಕಳೆಯಲು ನಿಮಗೆ ಆತ್ಮತೃಪ್ತಿ ನೀಡುತ್ತೆ. ಮನೆಯ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಅಗತ್ಯ. ಸಂಗಾತಿಯು ಬೆಂಬಲವು ನಿಮ್ಮ ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಪ್ರೇರಣೆಯನ್ನ ಸಿಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಕಾರಾತ್ಮಕತೆ ಮತ್ತು ಆಹಾರ ಕ್ರಮದಲ್ಲಿ
ತಾಜಾ ಹಣ್ಣು ತರಕಾರಿ ಅಳವಡಿಸೋದು ದೈಹಿಕ ಶಕ್ತಿನ ಹೆಚ್ಚುತ್ತೆ. ಕೆಲಸದ ಒತ್ತಡದಿಂದ ದೂರ ಇರಲು ಸಂಜೆ ವೇಳೆ ಹಿತವಾದ ಸಂಗೀತ ಅಥವಾ ಪುಸ್ತಕ ಓದುವ ಹವ್ಯಾಸ ಬೆಳೆಸ್ಕೊಳ್ಳಿ. ಏಕಾದಶಿಯ ದಿನವಾಗಿರೋದ್ರಿಂದ ಮನಸ್ಸಿನ ಶಾಂತಿಗೆ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗಿಕೊಳ್ಳುವುದು ನಿಮ್ಮ ಒತ್ತಡನ ಕಡಿಮೆ ಮಾಡುತ್ತೆ. ಶನಿವಾರವಾಗಿರೋದ್ರಿಂದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದು ನಿಮ್ಮ ಮನಸ್ಸಿನ ಆತಂಕ ನಿವಾರಿಸುತ್ತೆ, ದೃಢತೆಯನ್ನ ಹೆಚ್ಚುತ್ತೆ. ಏಕಾದಶಿ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ಮಾಡೋದ್ರಿಂದ ಅತ್ಯಂತ ಚೈತನ್ಯ ಹೆಚ್ಚುತ್ತೆ. ಒಟ್ಟಾರೆಯಾಗಿ ಈ ದಿನ ನಿಮಗೆ ತಾಳ್ಮೆ ಮತ್ತು ಸಕಾರಾತ್ಮಕ ಚಿಂತನೆಯ ಮೂಲ ಯಶಸ್ಸು ಪಡ್ಕೊಳ್ಳುವಂತಹ ದಿನ. ನಿಮ್ಮ ಪ್ರಜ್ಞೆಯನ್ನು ನಂಬಿ ಮುನ್ನಡೆದರೆ ಫಲ ಖಂಡಿತ ನಿಮ್ಮದಾಗುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ರಾಶ್ಯಾಧಿಪತಿ ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬಿರುತ್ತೆ. ಈ ದಿನ ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಪ್ರಮುಖಗೊಳಿಸಲು ಅಥವಾ ಕಠಿಣ ಸವಾಲುಗಳನ್ನು ಎದುರಿಸಲು ಉತ್ತಮ ಅವಕಾಶ ಒದಗಿಸುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಎದ್ದು ಕಾಣಲಿದೆ. ಹೊಸ ಯೋಜನೆಗಳನ್ನ ಕೈಗೆತ್ತಿಕೊಳ್ತೀರಾ ಅಥವಾ ಬಾಕಿ ಉಳಿದಿರೋ ಪ್ರಮುಖ ಕಾರ್ಯಗಳನ್ನ ಪೂರ್ಣಗೊಳಿಸ್ತೀರಾ. ಇದು ಸುವರ್ಣ ಸಮಯ. ನಿಮ್ಮ ಕೆಲಸದ ಶೈಲಿಯನ್ನು ಸಹೋದ್ಯೋಗಿಗಳಿಗೆ ಮತ್ತು ಮೇಲಧಿಕಾರಿಗಳಿಗೆ ಪ್ರೇರೇಪಿಸಲಾಗುತ್ತೆ. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಕಾಣಲು ಕಠಿಣ ಪರಿಶ್ರಮದ ಜೊತೆಗೆ ನಿಮ್ಮ ಯೋಜನೆ ಸ್ಪಷ್ಟವಾಗಿ ಮೂಡಿಸಲು ಮುಖ್ಯ. ಶಿಕ್ಷಕರು ಮತ್ತು ಆಡಳಿತಾತ್ಮಕ ಜವಾಬ್ದಾರಿಗಳಿಗೆ ಈ ದಿನ ಹೆಚ್ಚಿನ ಗೌರವ ತಂದುಕೊಡಲಿದೆ. ಇನ್ನು ಆರ್ಥಿಕವಾಗಿ ಈ ದಿನ ಸಮೃದ್ಧಿಯನ್ನು ಸೂಚಿಸುತ್ತಾ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭವನ್ನು ತರುವಂತಹ ಸಾಧ್ಯತೆ ಇದೆ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಆಲೋಚಿಸಿ. ವೈಯಕ್ತಿಕ ಜೀವನದಲ್ಲಿ ಕುಟುಂಬ ಮತ್ತು ಸದಸ್ಯರೊಂದಿಗೆ ಆನಂದದಾಯಕ ಸಮಯವನ್ನ ಕಳೀತೀರಾ. ನಿಮ್ಮ ಕುಟುಂಬದವರು ನಿರೀಕ್ಷೆಗೂ ಪೂರೈಸಲು ನೀವು ತೆಗೆದುಕೊಳ್ಳುವ ತೀರ್ಮಾನಗಳು ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತೆ. ಪ್ರೀತಿ ಪಾತ್ರರ ಜೊತೆಗೆ ಮಾತುಕತೆ ಮಾಡೋದು ಸಂಬಂಧ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ನಿಮ್ಮ ಶಾರೀರಿಕ ಆರೋಗ್ಯ ಉತ್ತಮವಾಗಿರುತ್ತೆ. ಆದರೂ ಅತಿಯಾದ ಕೆಲಸದ ನಡುವೆ ವಿಶ್ರಾಂತಿ ನಿರ್ಲಕ್ಷಿಸಬೇಡಿ. ಏಕಾದಶಿ ದಿನವಾಗಿರೋದ್ರಿಂದ ಸಾತ್ವಿಕ ಆಹಾರ ಸೇವನೆ, ಯೋಗಾಭ್ಯಾಸ ನಿಮ್ಮ ದೈಹಿಕ ಹೆಚ್ಚಿನ ಶಕ್ತಿಯನ್ನು ನೀಡುತ್ತೆ. ಮಾನಸಿಕವಾಗಿ ಶಾಂತಿಯಾಗಿರಲು ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಲು ಧ್ಯಾನ ಸಹಾಯ ಮಾಡುವುದು, ನಿಮ್ಮ ದೈಹಿಕ ಅಗತ್ಯಗಳನ್ನು ಗಮನ ಕೊಡೋದು ನಿಮ್ಮ ದೀರ್ಘಾವಧಿಯ ಆರೋಗ್ಯಕ್ಕೆ ಅವಶ್ಯಕ. ಶನಿವಾರದ ಸೂರ್ಯನಿಗೆ ಅರ್ಘ್ಯ ನೀಡುವುದು ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಿಸೋದು ನಿಮಗೆ ವಿಶೇಷ ಶಕ್ತಿಯನ್ನು ತಂದುಕೊಡುತ್ತೆ. ಏಕಾದಶಿ ಉಪವಾಸ ನಿಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಬೀಳುತ್ತೆ. ದಾನ ಧರ್ಮ ಸತ್ಕರ್ಮಗಳು ಇದರಲ್ಲೆಲ್ಲ ಭಾಗವಹಿಸುವುದು ನಿಮ್ಮ ಜೀವನದಲ್ಲಿ ಶುಭವನ್ನ ಹೆಚ್ಚುತ್ತೆ. ಒಟ್ಟಾರೆಯಾಗಿ ಆತ್ಮವಿಶ್ವಾಸ, ದೃಢ ಸಂಕಲ್ಪ ಮೂಲಗಳಿಂದ ಎಲ್ಲ ಕೆಲಸದಲ್ಲೂ ನೀವು ಜಯಿಸ್ತೀರಾ ಇವತ್ತು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಜೀವನದಲ್ಲಿ ಶಿಸ್ತು, ಆಧ್ಯಾತ್ಮಿಕ ಸಮತೋಲನೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯಲಿದ್ದೀರಾ. ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಗಮನ ಹರಿಸಲು ಇವತ್ತು ಬಹಳ ಸೂಕ್ತವಾದ ದಿನ. ವೃತ್ತಿರಂಗದಲ್ಲಿ ನಿಮ್ಮ ನಿಖರತೆ ಮತ್ತು ಪರಿಪೂರ್ಣತೆ ಎಲ್ಲರ ಗಮನ ಸೆಳೆಯುತ್ತೆ. ಸಂಕೀರ್ಣವಾದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಿಮ್ಮ ಸಾಮರ್ಥ್ಯವು ಮೆಚ್ಚುಗೆಗೆ ಪಾತ್ರರಾಗಲಿದೆ. ಬಾಕಿ ಉಳಿದಿರೋ ಕಚೇರಿ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಅತ್ಯುತ್ತಮವಾದ ಸಮಯ. ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಾಗ ನಿಮ್ಮ ಸಮಗ್ರತೆ ಮತ್ತು ತಾಳ್ಮೆಯೇ ನಿಮಗೆ ಮನ್ನಣೆಯನ್ನು ದೊರೆಯುತ್ತೆ. ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಮಂಡಿಸಲು ವೃತ್ತಿ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲಾಗುತ್ತೆ. ಆರ್ಥಿಕ ವಿಷಯದಲ್ಲಿ ಜಾಗರೂಕತೆ ಇರಲಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಮತ್ತು ಉಳಿತಾಯದತ್ತ ಗಮನ ಹರಿಸಿ. ಹೂಡಿಕೆ ಮಾಡುವ ಯೋಜನೆಗಳಿದ್ದರೆ ಪರಿಣಿತರ ಸಲಹೆ ಪಡೆಯುವುದು ಉತ್ತಮ. ಕುಟುಂಬ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ನಿಮ್ಮ ಶಾಂತ ವರ್ತನೆಯಿಂದ ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಮತ್ತು ಅವರ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತೆ. ಆರೋಗ್ಯದ ವಿಚಾರದಲ್ಲಿ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ. ದೈಹಿಕ ವ್ಯಾಯಾಮ ಅಥವಾ ಯೋಗಾಭ್ಯಾಸವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು, ಸಾತ್ವಿಕ ಮತ್ತು ಸಮತೋಲನ ಆಹಾರ ಸೇವನೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸುತ್ತೆ. ಏಕಾದಶಿಯ ದಿನವಾಗಿರೋದ್ರಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಪ್ರಾರ್ಥನೆ ಅಥವಾ ಧ್ಯಾನ ಮಾಡುವುದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುತ್ತೆ. ನಿಮ್ಮ ದೇಹದ ಸಂಕೇತಗಳನ್ನು ಆಲಿಸಿ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಶನಿವಾರದಂದು ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನ ಆಶೀರ್ವಾದ ಪಡೆಯಲು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಆಲಿಸುವುದು ಶುಭಕರ. ಏಕಾದಶಿಯ ವ್ರತದ ಆಚರಣೆಯಲ್ಲಿ ನಿಮ್ಮ ಸಕಾರಾತ್ಮಕ ಶಕ್ತಿ ತುಂಬುತ್ತೆ. ನಿಮ್ಮ ಕೆಲಸದಲ್ಲಿ ತಾಳ್ಮೆ ಮತ್ತು ಏಕಾಗ್ರತೆಯನ್ನ ಕಾಯ್ದುಕೊಳ್ಳುತ್ತೆ. ಚಿಕ್ಕ ಪುಟ್ಟ ತಪ್ಪುಗಳ ಬಗ್ಗೆ ಚಿಂತಿಸಬೇಡಿ. ಮುಂದೆ ಸಾಗುವ ಮನೋಭಾವವನ್ನು ರೂಢಿಸಿ ಮಾಡಿಕೊಳ್ಳಿ. ನಿಮ್ಮ ಶ್ರಮಕ್ಕೆ ಸರಿಯಾದ ಫಲ ಖಂಡಿತ ದೊರೆಯುತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇವತ್ತು
ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನ ಅನುಗ್ರಹದಿಂದ ನಿಮ್ಮ ಜೀವನದ ವಿವಿಧ ಕ್ಷೇತ್ರದಲ್ಲಿ ಸಕಾರಾತ್ಮಕ ಶಕ್ತಿ ಸಂಚಾರವಾಗಲಿದೆ. ಈ ದಿನ ನಿಮಗೆ ವ್ಯಕ್ತಿತ್ವವನ್ನು ಇನ್ನಷ್ಟು ಆಕರ್ಷಕವಾಗಿಟ್ಟುಕೊಳ್ಳಲು, ಪ್ರಬುದ್ಧರಾಗಿಸಲು ರೂಪಿಸಿಕೊಳ್ತೀರಾ. ಉತ್ತಮ ಅವಕಾಶಗಳು ನಿಮಗೆ ಒದಗಿಕೊಂಡು ಬರಲಿದೆ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ರಾಜತಾಂತ್ರಿಕ ಕೌಶಲ್ಯ ಮತ್ತು ಜನರನ್ನು ಒಗ್ಗೂಡಿಸುವ ಗುಣವು ಕೆಲಸದ ಸ್ಥಳದಲ್ಲಿ ನಿಮಗೆ ಉತ್ತಮ ಗೌರವವನ್ನು ತಂದುಕೊಡುತ್ತೆ. ತಂಡದೊಂದಿಗೆ ಕೆಲಸ ಮಾಡಲು ನಿಮ್ಮ ಅಭಿಪ್ರಾಯ ಮನ್ನಣೆ ದೊರೆಯುತ್ತೆ. ಹೊಸ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳಲು ಅಥವಾ ಬಾಕಿ ಉಳಿದಿರೋ ಪ್ರಮುಖ ಯೋಜನೆಗಳನ್ನು ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ. ನಿಮ್ಮ ಸೃಜನಶೀಲ ಚಿಂತನೆಗಳು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುತ್ತೆ. ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ನೀವು ಮಾಡುವ ಪ್ರಯತ್ನ ಫಲ ನೀಡುತ್ತೆ. ಆರ್ಥಿಕವಾಗಿ ಈ ದಿನವು ಸ್ಥಿರತೆಯಿಂದ ಸೂಚಿಸಿದೆ. ಆದಾಯದ ಮೂಲಗಳು ಸುಧಾರಿಸುವ ಸಾಧ್ಯತೆ ಇದೆ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಆನಂದದಾಯಕ ಸಮಯವನ್ನ ಕಳೆಯುವಿರಿ. ಪ್ರೀತಿ ಪಾತ್ರರ ಜೊತೆಗಿನ ಮಾತುಕತೆಗಳು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಸಣ್ಣ ಸಮಾರಂಭಗಳ ಬಗ್ಗೆ ಚರ್ಚೆ ನಡೆಸಬಹುದು. ನಿಮ್ಮ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತೆ, ಆದರೂ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಉಂಟಾಗಬಹುದು. ಏಕಾದಶಿ ದಿನವಾಗಿರೋದ್ರಿಂದ ಸಾತ್ವಿಕ ಆಹಾರ ಸೇವನೆ ಮತ್ತು ಯೋಗಾಭ್ಯಾಸ ನಿಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತೆ. ಮಾನಸಿಕ ಶಾಂತಿಯಾಗಿರಲು ಮತ್ತು ಸಕಾರಾತ್ಮಕ ಆಲೋಚನೆಯನ್ನು ಬೆಳೆಸಿಕೊಳ್ಳಲು ಧ್ಯಾನ ಸಹಾಯ ಮಾಡುವುದು. ನಿಮ್ಮ ದೇಹದ ಅಗತ್ಯಗಳಿಗೆ ಗಮನ ಕೊಡಿ. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಶನಿವಾರದಂದು ಲಕ್ಷ್ಮೀ ದೇವಿಯ ಆರಾಧನೆ, ವಿಷ್ಣು ಸಹಸ್ರನಾಮ ಪಠಿಸುವುದು ನಿಮಗೆ ವಿಶೇಷ ಫಲವನ್ನು ತಂದುಕೊಡುತ್ತೆ. ಏಕಾದಶಿಯ ಉಪವಾಸವು ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ಕಡಿಮೆ ಮಾಡಿ ದಾನ ಧರ್ಮಗಳತ್ತ ಸತ್ಕರ್ಮಗಳತ್ತ ಭಾಗವಹಿಸಲು ನಿಮ್ಮ ಜೀವನದಲ್ಲಿ ಶುಭ ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಈ ದಿನ ನಿಮಗೆ ತಾಳ್ಮೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಮೂಲಗಳಿಂದ ಯಶಸ್ಸು ಪಡೆಯಲು ಬಹಳ ಒಳ್ಳೆಯ ದಿನ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮುನ್ನಡೆದರೆ ಫಲ ಖಂಡಿತ ನಿಮ್ಮದಾಗುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಚಂದ್ರ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದು ನಿಮ್ಮ ಭಾವನಾತ್ಮಕ ಸ್ಥಿತಿ ಮೇಲೆ ಪರಿಣಾಮ ಬೀರಲಿದೆ. ಈ ದಿನ ನಿಮಗೆ ಗುಪ್ತ ಪ್ರತಿಭೆಗಳನ್ನ ಹೊರಹಾಕಲು, ಜೀವನದ ಆಳವಾದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಅಗತ್ಯವಾದ ಸೂಕ್ತವಾದ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ಕೆಲಸದ ಮೇಲಿನ ಬದ್ಧತೆ ಅಸಾಧಾರಣವಾಗಿರುತ್ತೆ. ಸಂಕೀರ್ಣವಾದ ಸಮಸ್ಯೆಯನ್ನು ವಿಶ್ಲೇಷಿಸಿ ಪರಿಹಾರ ಕಂಡುಕೊಳ್ತೀರಾ. ನಿಮ್ಮ ಸಾಮರ್ಥ್ಯವು ಮೆಚ್ಚುಗೆಗೆ ಪಾತ್ರರಾಗುತ್ತೆ. ರಹಸ್ಯವಾಗಿ ನಡೆಸುವ ಕೆಲಸಗಳು ಅಥವಾ ಸಂಶೋಧನಾತ್ಮಕ ವಿಷಯದಲ್ಲಿ ನೀವು ಯಶಸ್ವಿಯನ್ನ ಕಂಡುಕೊಳ್ತೀರಾ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟವಾಗಿ ಸಂವಹನ ನಡೆಸ್ತೀರಾ. ಇದರಿಂದ ಅಗತ್ಯ ಗೊಂದಲಗಳನ್ನು ತಪ್ಪಿಸಬಹುದು. ವೃತ್ತಿ ಜೀವನದಲ್ಲಿ ನಿಮ್ಮ ದೃಷ್ಟಿಕೋನಗಳನ್ನು ಅಳವಡಿಸಿಕೊಳ್ಳಲು ಇದು ಸೂಕ್ತ ದಿನ. ಆರ್ಥಿಕವಾಗಿ ಈ ದಿನವು ಜಾಗರೂಕತೆಯಿಂದ ಇರಬೇಕಾಗಿ ಅವಶ್ಯಕತೆ ಇದೆ. ಹಠಾತ್ ಖರ್ಚುಗಳು ಅಥವಾ ಹೂಡಿಕೆಗಳಲ್ಲಿ ಅನಿರೀಕ್ಷಿತ ತಿರುವುಗಳು ನಿಮ್ಮನ್ನು ಎಚ್ಚರದಿಂದ ಇರಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಅಲ್ಲಿಯೂ ಧಾವಿಸಿ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಡಿ. ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಆಪ್ತ ಸಂಬಂಧಿಕರೊಂದಿಗೆ ಗಾಢವಾದ ಅನುಭವವನ್ನು ಹೆಚ್ಚಿಸ್ತೀರಾ. ಸಂಗಾತಿಯೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಮಾನಸಿಕ ಭಾವನೆಗಳನ್ನ ಹಂಚಿಕೊಳ್ಳುವುದರಿಂದ ನಿಮ್ಮ ಸಂಬಂಧ ಇನ್ನಷ್ಟು ಬಲವಾಗುತ್ತೆ. ಕೆಲವೊಮ್ಮೆ ಮೌನವೇ ಉತ್ತಮ ಸಂವಹನ ಎಂಬುದನ್ನು ಅರಿತಿರಬೇಕು. ಆರೋಗ್ಯದ ದೃಷ್ಟಿಯಿಂದ ಈ ದಿನ ನಿಮಗೆ ಶಕ್ತಿ ಮಟ್ಟವು ಹೆಚ್ಚಾಗಿರುತ್ತೆ, ಆದರೆ ಮಾನಸಿಕ ಸ್ವಲ್ಪ ಉದ್ವೇಗ ಅನುಭವಿಸ್ತೀರಾ. ಏಕಾದಶಿಯ ದಿನವಾಗಿರೋದ್ರಿಂದ ಸಾತ್ವಿಕ ಆಹಾರ ಸೇವನೆ ಮತ್ತು ಧ್ಯಾನವು ನಿಮ್ಮ ಮಾನಸಿಕ ಶಾಂತಿಯನ್ನ ಹೆಚ್ಚಿಸುತ್ತೆ. ನೀರು ಕುಡಿಯುವುದು ಮತ್ತು ದೈಹಿಕ ವ್ಯಾಯಾಮ ಮಾಡುವುದು ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಕೆ ಮಾಡುತ್ತೆ. ನಿಮ್ಮಲ್ಲಿ ನಕಾರಾತ್ಮಕತೆ ಆಲೋಚನೆಯನ್ನ ಬಿಟ್ಟುಬಿಡಬೇಕು. ಶನಿವಾರವಾಗಿರೋದ್ರಿಂದ ಹನುಮಾನ್ ಚಾಲಿಸ ಪಠಿಸೋದು ಮತ್ತು ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡುವುದು ನಿಮಗೆ ವಿಶೇಷ ರಕ್ಷಣೆ ಮತ್ತು ಆತ್ಮಬಲವನ್ನು ನೀಡಿಸುತ್ತೆ. ಏಕಾದಶಿಯ ಉಪವಾಸ ನಿಮಗೆ ಭಾರವನ್ನ ಕಡಿಮೆ ಮಾಡುತ್ತೆ. ದಾನ ಧರ್ಮ ಮಾಡುವ ಗುಣ ಬೆಳೆಸ್ಕೊಳ್ತೀರಾ. ಇದು ನಿಮಗೆ ಪುಣ್ಯವನ್ನ ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಈ ದಿನ ನಿಮಗೆ ಆಂತರಿಕ ಸಂಕಲ್ಪವೇ ನಿಮ್ಮ ಯಶಸ್ಸಿನ ಮೂಲ ಮಂತ್ರವಾಗಿರುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ನಿಮ್ಮ ಜೀವನದ ದೃಷ್ಟಿಕೋನವನ್ನು ವಿಶಾಲಗೊಳಿಸುವ ಮತ್ತು ಹೊಸ ಜ್ಞಾನವನ್ನು ಗಳಿಸುವ ಅತ್ಯಂತ ಪ್ರಶಸ್ತವಾದ ಸಮಯದಲ್ಲಿ ಇದು ಒಂದಾಗಿದೆ. ನಿಮ್ಮ ರಾಶಿಯಾಧಿಪತಿಯಾದ ಗುರುಗ್ರಹದ ಸಕಾರಾತ್ಮಕ ಪ್ರಭಾವದಿಂದ ಈ ದಿನ ನಿಮಗೆ ಭರವಸೆಯ ಆಶಾಕಿರಣ ಭಾವಿಸಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಉತ್ತಮವಾಗಿರುತ್ತೆ. ಹೊಸ ವಿಚಾರಗಳನ್ನ ಮಂಡಿಸಲು ಮತ್ತು ಸವಾಲಿನ ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲು ಈ ದಿನವು ನಿಮಗೆ ಉತ್ತೇಜನ ನೀಡಲಿದೆ. ನಿಮ್ಮ ಮೇಲಧಿಕಾರಿಗಳ ಬೆಂಬಲ ನಿಮಗೆ ದೊರೆಯುತ್ತೆ. ತಂಡದ ಇತರ ಸದಸ್ಯರೊಂದಿಗೆ ಹೊಂದಾಣಿಕೆಯಿಂದ ಕೆಲಸ ಮಾಡಲು ಮೂಲಕ ನಿಮ್ಮ ಯಶಸ್ಸು ಸಾಧಿಸ್ತೀರಾ. ವಿಶೇಷವಾಗಿ ಶಿಕ್ಷಣ, ಸಲಹಾ ಕ್ಷೇತ್ರ
ಮತ್ತು ಆಡಳಿತಾತ್ಮಕ ಕೆಲಸಗಳಲ್ಲಿರುವವರಿಗೆ ಇಂದು ಅತ್ಯಂತ ಫಲಪ್ರದವಾದ ದಿನ. ನಿಮ್ಮ ಸಹಜವಾದ ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕತೆ ಕೆಲಸದಲ್ಲಿ ನಿಮಗೆ ಗೌರವವನ್ನು ತಂದುಕೊಡುತ್ತೆ. ಆರ್ಥಿಕವಾಗಿ ಇವತ್ತು ಸಕಾರಾತ್ಮಕವಾದ ದಿನವಾಗಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭವನ್ನ ತರುವಂತಹ ಸಾಧ್ಯತೆ ಇದೆ. ಆರ್ಥಿಕ ಯೋಜನೆಗಳನ್ನ ರೂಪಿಸಲು ಮತ್ತು ಉತ್ತಮ ದಿನ. ಆದಾಗ್ಯೂ ಭವಿಷ್ಯದ ದೃಷ್ಟಿಯಿಂದ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಸೂಕ್ತ. ಕುಟುಂಬದ ಜೀವನದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಿ ಮತ್ತು ಸಾಧ್ಯವಾದಷ್ಟು ಅವರೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿನ ಮಾತುಕತೆ ಸಂಬಂಧ ಹೊಸ ಉಲ್ಲಾಸವನ್ನ ತಂದುಕೊಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ. ನಿಮ್ಮಲ್ಲಿ ಹೊಸ ಚೈತನ್ಯ, ಕ್ರಿಯಾಶೀಲತೆ ಕಂಡು ಬರಲಿದೆ. ಏಕಾದಶಿ ದಿನವಾಗಿರೋದ್ರಿಂದ ಸಾತ್ವಿಕ ಆಹಾರ ಸೇವನೆ, ಯೋಗಾಭ್ಯಾಸ ಮತ್ತು ನಿಮ್ಮ ದೈಹಿಕ ಶಕ್ತಿಯನ್ನ ಹೆಚ್ಚುತ್ತೆ. ಧ್ಯಾನದಂತಹ ಚಟುವಟಿಕೆಗಳು ನಿಮ್ಮ ಮನಸ್ಸಿನ ಶಾಂತಿಯನ್ನ ಹೆಚ್ಚುತ್ತೆ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ಈ ದಿನ ಬಹಳ ಅಗತ್ಯವಾಗಿದೆ. ಶನಿವಾರ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವುದು ನಿಮಗೆ ವಿಶೇಷ ಲಾಭನ ತಂದುಕೊಡುತ್ತೆ. ಏಕಾದಶಿಯ ಉಪವಾಸ ನಿಮ್ಮ ಮನಸ್ಸಿನ ಮೇಲೆ ಒತ್ತಡನ ಕಡಿಮೆ ಮಾಡಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತೆ. ಒಟ್ಟಾರೆಯಾಗಿ ಈ ದಿನ ನಿಮ್ಮ ಪ್ರಯತ್ನಗಳು ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಮೂಲಕ ಯಶಸ್ಸು ಪಡೆಯುವಂತಹ ದಿನವಾಗಿದೆ. ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಿದರೆ ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಶಿಸ್ತು, ಜವಾಬ್ದಾರಿ, ದೂರದೃಷ್ಟಿಯ ದಿನ ಅಂತ ಹೇಳಬಹುದು. ನಿಮ್ಮ ಕಾರ್ಯ ಕ್ಷಮತೆ ಹೆಚ್ಚಿಸುವಂತಹ ಗಂಭೀರತೆ ಮತ್ತು ಸ್ಥಿರತೆಯನ್ನು ತರಲಿದೆ. ಈ ದಿನ ನಿಮಗೆ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಅಡಿಪಾಯ ಬಲವಾಗಿಸುವಂತಹ ಅತ್ಯಂತ ಸೂಕ್ತವಾದ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿಖರವಾಗಿ ಎಲ್ಲವನ್ನು ಶ್ಲಾಘಿಸ್ತಾರೆ. ಶನಿವಾರ ನಿಮ್ಮ ರಾಶಿಗೆ ನಿರ್ಣಾಯಕ ದಿನವಾಗಿರೋದ್ರಿಂದ ಬಾಕಿ ಉಳಿದಿರೋ ಕೆಲಸನ ಪೂರ್ಣಗೊಳಿಸ್ತೀರಾ. ಅತ್ಯಂತ ಉತ್ತಮ ಸಮಯ ಇದು. ನಿಮ್ಮ ಶ್ರದ್ಧೆ ಮತ್ತು ತಾಳ್ಮೆ ಮೇಲಧಿಕಾರಿಗಳ ಗಮನ ಸೆಳೆಯುತ್ತೆ. ಹೊಸ ಜವಾಬ್ದಾರಿಗಳು ನಿಮಗೆ ಸವಾಲಾಗಿ ಕಂಡರೂ ಅದು ಅನುಭವದಿಂದ ನೀವು ಅವುಗಳನ್ನು ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಶಿಕ್ಷಣ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಇರುವವರಿಗೆ ಈ ದಿನ ಹೆಚ್ಚಿನ ಮನ್ನಣೆಯನ್ನು ತಂದುಕೊಡುತ್ತೆ. ಆರ್ಥಿಕ ದಿನವೂ ಸ್ಥಿರವಾಗಿರುತ್ತೆ. ನೀವು ಮಾಡುವ ಹೂಡಿಕೆ ದೀರ್ಘಾವಧಿಯಲ್ಲಿ ಉತ್ತಮ ಫಲ ತಂದುಕೊಡುತ್ತೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ನಿಮ್ಮ ಆರ್ಥಿಕ ಯೋಜನೆಯಲ್ಲಿ ಸಹಕಾರಿಯಾಗುತ್ತೆ. ವೈಯಕ್ತಿಕ ಜೀವನದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಹೊಂದಾಣಿಕೆ ನಡೆಸಿಕೊಳ್ಳಲು ಬಹಳ ಮುಖ್ಯ. ಹಿರಿಯರ ಸಲಹೆ ಕುಟುಂಬದ ನಿರ್ಧಾರಗಳಿಗೆ ದಾರಿದೀಪವಾಗುತ್ತೆ. ಸಂಜೆಯ ಸಮಯದಲ್ಲಿ ನಿಮ್ಮ ಆಪ್ತರೊಂದಿಗೆ ಕಳೆಯುವುದು ಮಾನಸಿಕ ನೆಮ್ಮದಿನ ತಂದುಕೊಡುತ್ತೆ. ಆರೋಗ್ಯ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬೇಡಿ. ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಕೀಲು ನೋವು ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸರಿಯಾದ ಭಂಗಿಯಲ್ಲಿ ಕುಳಿತು ಕೆಲಸ ಮಾಡುವುದು. ಏಕಾದಶಿ ದಿನವಾಗಿರೋದ್ರಿಂದ ಸಾತ್ವಿಕ ಆಹಾರ ಸೇವನೆ ಮಾಡುವುದು, ಯೋಗಾಭ್ಯಾಸ ಮಾಡುವುದು ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ತಂದುಕೊಡುತ್ತೆ. ಮಾನಸಿಕವಾಗಿ ಶಾಂತಿಯಾಗಿರಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಧ್ಯಾನ ಸಹಾಯ ಮಾಡುವುದು. ನಿಮ್ಮ ದೇಹದ ಅಗತ್ಯಗಳಿಗೆ ಗಮನ ಕೊಡಿ ಮತ್ತು ವಿಶ್ರಾಂತಿ ಪಡೆಯುವುದು ಬಹಳ ಒಳ್ಳೆಯದು. ಶನಿವಾರದಂದು ಶನಿದೇವನ ದೇವಾಲಯಕ್ಕೆ ಭೇಟಿ ನೀಡಿ ಅಥವಾ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು ಪಠಿಸುವುದು ನಿಮಗೆ ವಿಶೇಷ ರಕ್ಷಣೆ ಮತ್ತು ಸ್ಥಿರತೆನ ತಂದುಕೊಡುತ್ತೆ. ಏಕಾದಶಿ ಉಪವಾಸ ನಿಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಕಡಿಮೆ ಮಾಡುತ್ತೆ. ದಾನ ಧರ್ಮ ಮಾಡುವುದು ಗುಣವನ್ನು ಬೆಳೆಸಿಕೊಳ್ಳಿ. ಇದು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಈ ದಿನ ನಿಮಗೆ ಶಿಸ್ತು ಮತ್ತು ಪರಿಶ್ರಮದ ಮೂಲಕ ಯಶಸ್ಸನ್ನು ಪಡೆದುಕೊಳ್ಳುವ ದಿನ. ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಿ ಫಲ ಖಂಡಿತ ನಿಮ್ಮದಾಗತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಹೊಸ ಆಲೋಚನೆಗಳು, ಸಾಮಾಜಿಕ ಸಂಪರ್ಕಗಳು, ಸೃಜನಶೀಲತೆ ಚಿಂತನೆಯ ದಿನವಾಗಿರುತ್ತೆ. ನಿಮ್ಮ ಕೆಲಸ ಶಿಸ್ತು ಮತ್ತು ದೂರದೃಷ್ಟಿ ಎದ್ದು ಕಾಣಲಿದೆ. ಈ ದಿನವು ನಿಮ್ಮ ವೈಯಕ್ತಿಕದಲ್ಲಿ ಹೊಸ ಆಯಾಮಗಳನ್ನು ರೂಪಿಸುತ್ತೆ. ಭವಿಷ್ಯದ ಯೋಜನೆಗಳಿಗೆ ಅಡಿಪಾಯ ಹಾಕಲು ಅತ್ಯುತ್ತಮ ಅವಕಾಶ ನಿಮಗೆ ಸಿಗುತ್ತೆ. ವೃತ್ತಿಪರ ರಂಗದಲ್ಲಿ ನಿಮ್ಮ ವಿನೂತನ ಆಲೋಚನೆಗಳಿಂದ ಹೆಚ್ಚಿನ ಮನ್ನಣೆ ಸಿಗುತ್ತೆ. ತಂಡದೊಂದಿಗೆ ಕೆಲಸ ಮಾಡುವ ನಿಮ್ಮ ಸಲಹೆ ಮಹತ್ವದ ಪಾತ್ರ ವಹಿಸುತ್ತೆ. ಕಚೇರಿಯಲ್ಲಿ ವಾತಾವರಣವು ನಿಮಗೆ ಹೊಸ ಕಲಿಕೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ತಂತ್ರಜ್ಞಾನ ಬಳಕೆ ಸಹಾಯವಾಗುತ್ತೆ. ಶಿಕ್ಷಣ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿರುವವರಿಗೆ ಈ ದಿನವು ಅತ್ಯಂತ ಫಲಪ್ರದವಾಗಿರುತ್ತೆ. ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾಗ್ತೀರಾ. ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ನಿಮಗೆ ಯಶಸ್ಸನ್ನ ಖಂಡಿತ ತಂದುಕೊಡುತ್ತೆ. ಆರ್ಥಿಕವಾಗಿ ಈ ದಿನ ಸಮತೋಲನದಿಂದ ಕೂಡಿದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ದೊರೆಯುತ್ತೆ. ಆದಾಗ್ಯೂ ದೊಡ್ಡ ಆರ್ಥಿಕ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ ಎಚ್ಚರಿಕೆ ಇರಲಿ. ವೈಯಕ್ತಿಕ ಜೀವನದಲ್ಲಿ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯನ ಕಳೆಯುವ ಅವಕಾಶ ನಿಮಗೆ ಸಿಗುತ್ತೆ. ನಿಮ್ಮ ಆಪ್ತರೊಂದಿಗೆ ಸಕಾರಾತ್ಮಕ ಸಂಭಾಷಣೆಯನ್ನ ಮನಸ್ಸಿಗೆ ನೆಮ್ಮದಿಯನ್ನ ತಂದುಕೊಡುತ್ತೆ. ಮನೆಯಲ್ಲಿ ಆಹ್ಲಾದಕರ ವಾತಾವರಣ ಕಾಪಾಡಿಕೊಳ್ಳಲು ನಿಮ್ಮ ಸಹಕಾರ ಅಗತ್ಯ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತೆ. ನಿಮ್ಮ ಚೈತನ್ಯ ಮಟ್ಟವು ಸ್ಥಿರವಾಗಿರುತ್ತೆ. ಆದರೆ ಕೆಲಸದ ಒತ್ತಡದಿಂದ ಸಂಜೆ ಹೊತ್ತಿಗೆ ಆಯಾಸ ಅನುಭವ ಆಗುತ್ತೆ.
ಏಕಾದಶಿಯ ದಿನವಾಗಿರೋದ್ರಿಂದ ಸಾತ್ವಿಕ ಆಹಾರ ಸೇವನೆ ಮತ್ತು ಯೋಗಾಭ್ಯಾಸ ನಿಮ್ಮ ದೈಹಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಮಾನಸಿಕವಾಗಿ ಶಾಂತವಾಗಿರಲು ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಲು ಧ್ಯಾನ ಸಹಾಯ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದು ಮತ್ತು ವಿಶ್ರಾಂತಿ ಪಡೆಯುವುದು ನಿಮ್ಮ ದೈಹಿಕ ಆರೋಗ್ಯಕ್ಕೆ ಅಗತ್ಯ. ಶನಿವಾರವಾಗಿರೋದ್ರಿಂದ ಶನಿದೇವನ ಆರಾಧನೆ ಮಾಡುವುದು, ದೇವಸ್ಥಾನದಲ್ಲಿ ಭೇಟಿ ನೀಡುವುದು ನಿಮ್ಮಲ್ಲಿ ಆಧ್ಯಾತ್ಮಿಕ ವಿಶ್ವಾಸವನ್ನ ಹೆಚ್ಚಿಸುತ್ತೆ. ಏಕಾದಶಿಯ ಉಪವಾಸ ನಿಮ್ಮ ಮನಸ್ಸಿನ ಮೇಲೆ ಒತ್ತಡನ ಕಡಿಮೆ ಮಾಡುತ್ತೆ. ದಾನ ಧರ್ಮದಂತಹ ಸತ್ಕರ್ಮಗಳಲ್ಲಿ ಭಾಗವಹಿಸುವುದು ನಿಮ್ಮ ಜೀವನದ ಶುಭವನ್ನ ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಈ ದಿನ ನಿಮಗೆ ತಾಳ್ಮೆ ಮತ್ತು ಸೃಜನಶೀಲ ಚಿಂತನೆ ಮೂಲಕ ಯಶಸ್ವಿಯನ್ನು ಪಡೆದುಕೊಳ್ಳುವ ದಿನವಾಗಿರುತ್ತೆ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮುನ್ನಡೆದರೆ ಖಂಡಿತ ಫಲ ನಿಮ್ಮದಾಗುತ್ತೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಅತ್ಯಂತ ಜಾಗರೂಕತೆ, ಶಾಂತಿ, ಆಂತರಿಕ ಶಕ್ತಿಯ ದಿನವಾಗಿದೆ. ಇವತ್ತು ನಿಮ್ಮ ಜೀವನದಲ್ಲಿ ಗೊಂದಲಗಳು ದೂರವಾಗತ್ತೆ, ಸ್ಪಷ್ಟತೆ ಮೂಡಲಿದೆ. ಈ ದಿನ ನಿಮ್ಮ ವ್ಯಕ್ತಿತ್ವದಲ್ಲಿ ಮೃದುತ್ವ ಮತ್ತು ಸಹಾನುಭೂತಿ ಹೆಚ್ಚಾಗತ್ತೆ. ಜೀವನದ ಸಾರ್ಥಕತೆಯನ್ನು ಅರಿಯಲು ಉತ್ತಮ ಅವಕಾಶ ಒದಗಿಕೊಂಡು ಬರುತ್ತೆ. ಕಲ್ಪನಾ ಶಕ್ತಿಯು ಹೊಸ ಆಯಾಮಗಳನ್ನು ಪಡೆಯುತ್ತೆ. ಕಚೇರಿಯಲ್ಲಿ ಕೆಲಸವು ನಿಮ್ಮ ಶಾಂತ ಮತ್ತು ಏಕಾಗ್ರತೆಯಿಂದ ತೊಡಗಿಕೊಳ್ಳುತ್ತೀರಾ. ನಿಮ್ಮ ಕೆಲಸದ ಗುಣಮಟ್ಟ ಹೆಚ್ಚಿಸಲು ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಾಗ ನಿಮ್ಮ ಸಹಾನುಭೂತಿ ಎಲ್ಲರ ಗೌರವ ಪಾತ್ರರಾಗುತ್ತೆ. ಶಿಕ್ಷಣ, ಕಲೆ, ಸಂವಹನ ಕ್ಷೇತ್ರ ಇರುವವರಿಗೆ ಈ ದಿನ ಹೆಚ್ಚಿನ ಅವಕಾಶ ತಂದುಕೊಡುತ್ತೆ. ಬಾಕಿ ಉಳಿದಿರೋ ಕೆಲಸ ಪೂರ್ಣಗೊಳಿಸಲು ಅತ್ಯುತ್ತಮ ಸಮಯ. ನಿಮ್ಮ ತಾಳ್ಮೆಗೆ ನಿಮ್ಮ ಯಶಸ್ಸಿನ ಗುಟ್ಟು. ಆರ್ಥಿಕವಾಗಿ ಈ ದಿನ ಸಮತೋಲನದಿಂದ ಕೂಡಿದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮತ್ತು ಬಜೆಟ್ ಪಾಲನೆ ಮಾಡುವುದು ಮುಂದಿನ ದಿನಗಳಲ್ಲಿ ನಿಮಗೆ ಆರ್ಥಿಕ ಭದ್ರತೆಯನ್ನು ತಂದುಕೊಡುತ್ತೆ. ವೈಯಕ್ತಿಕ ಜೀವನದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಆಪ್ತವಾಗಿ ಸಮಯ ಕಳೆಯುವುದು, ಪ್ರೀತಿ ಪಾತ್ರರ ಜೊತೆಗಿನ ಸಂಭಾಷಣೆ ನಿಮ್ಮ ಮನಸ್ಸಿಗೆ ಅಪಾರ ನೆಮ್ಮದಿನ ತಂದುಕೊಡುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮ್ಮ ಸಮಯದಿಂದಾಗಿ ಸುಲಭವಾಗಿ ಬಗೆಹರಿಸ್ತೀರಾ. ಇನ್ನು ಆರೋಗ್ಯ ವಿಷಯದಲ್ಲಿ ಈ ದಿನ ನಿಮಗೆ ಅತ್ಯಂತ ಅನುಕೂಲಕರವಾಗಿದೆ. ಆಧ್ಯಾತ್ಮಿಕ ಅಭ್ಯಾಸಗಳು, ಧ್ಯಾನ ಮಾಡುವುದು ಮಾನಸಿಕ ಒತ್ತಡ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ. ಇವತ್ತು ಏಕಾದಶಿ ದಿನ ಆಗಿರೋದ್ರಿಂದ ಸಾತ್ವಿಕ ಆಹಾರ ಸೇವನೆ, ಯೋಗಾಭ್ಯಾಸ ಮಾಡುವುದು ದೈಹಿಕವಾಗಿ ಶಕ್ತಿಯನ್ನ ತುಂಬುತ್ತೆ. ನಿಮ್ಮ ಮನಸ್ಸನ್ನು ಹಗುರಗೊಳಿಸಲು ಸಾಕಷ್ಟು ನೀರು ಕುಡಿಯೋದನ್ನ ಮರಿಬೇಡಿ. ದೈಹಿಕ ವಿಶ್ರಾಂತಿ ಮತ್ತು ಆಧ್ಯಾತ್ಮಿಕ ಚಿಂತನೆ ನಿಮ್ಮ ಆರೋಗ್ಯಕ್ಕೆ ದೀರ್ಘಕಾಲದ ಪ್ರಯೋಜನವನ್ನು ತಂದುಕೊಡುತ್ತೆ. ಶನಿವಾರದಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವುದು ನಿಮಗೆ ವಿಶೇಷ ಲಾಭ ತಂದುಕೊಡುತ್ತೆ. ಏಕಾದಶಿ ಉಪವಾಸ ನಿಮಗೆ ಮನಸ್ಸಿನಲ್ಲಿ ಉತ್ತಮ ಆಲೋಚನೆಯನ್ನ ತಂದುಕೊಡುತ್ತೆ. ಆಂತರಿಕ ದೃಢತೆಯನ್ನ ಹೆಚ್ಚುತ್ತೆ. ದಾನ ಧರ್ಮದಂತಹ ಸತ್ಕರ್ಮದಲ್ಲಿ ಭಾಗವಹಿಸಲು ನಿಮ್ಮ ಜೀವನದ ಶುಭ ಹೆಚ್ಚುತ್ತೆ. ಒಟ್ಟಾರೆಯಾಗಿ ಈ ದಿನ ಶಾಂತ ಸ್ವಭಾವ, ದೈವಿಕ ಚಿಂತನೆಯ ಮೂಲಕ ಯಶಸ್ಸು ಪಡೆದುಕೊಳ್ಳುವಂತಹ ದಿನ. ನಿಮ್ಮ ಅಂತಃಪ್ರಜ್ಞೆ ನಂಬಿ ಮುನ್ನಡೆದರೆ ಫಲ ಖಂಡಿತ ನಿಮ್ಮದಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 25 ಜುಲೈ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾಳಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.